ಆಮೇಲೆ ಅವರು ಬರೆದ 2 ಕಾವ್ಯಗಳು ಬಹಳ ಮುಖ್ಯವಾದ್ದು, ರಕ್ತನ ಪದಗಳು ಮತ್ತು ನಾಗನ ಪದಗಳು ಇವೆಲ್ಲ ಇತ್ತಲ್ಲ, ಅದು ಕಾವ್ಯ. ಅವರು ಕವಿಯಾಗಿ ಯಾಕೆ ಇವೆಲ್ಲ ಓದೋರು ಅವ್ರ ಮೇಲೆಲ್ಲ ಇಲ್ಲದ ಆಪಾದನೆಗಳೆಲ್ಲ ಬಂತು, ಅದು ಅವರೇ ಬರೆದಿರೋದಲ್ಲ, ಕೈಲಾಸಂ ಬರೆದಿರೋದು. ಈ ಥರ ಅವರು ತೀರ್ಕೊಂಡ ಮೇಲೆ ಇದೆಲ್ಲ ಹುಟ್ಟಾಕಲ್ಲ. ಅದಕ್ಕೆ ಶಿವರಾಮ್ ಕಾರಂತರು ಉತ್ತರ ಕೊಟ್ಟಿದ್ದಾರೆ. AR ಕೃಷ್ಣಾಸ್ತ್ರಿಗಳು ಕಟ್ಟಿದ ಕರ್ನಾಟಕ ಸಂಘವನ್ನು ಅದಕ್ಕೊಂದು ಜೀವಂತಿಕೆಯನ್ನು, ಒಂದು ಹಿರಿಮೆಯನ್ನು, ಗರಿಮೆಯನ್ನು ತಂದುಕೊಟ್ಟವರು ರಾಜರತ್ನಂ ಅವರು. ಹಾಗಾಗಿ ರಾಜರತ್ನಂ ಅವರು ಗಂಡು ಗುಡಲಿ ಥರನೇ ಇದ್ದವರು, ಜಟ್ಟಿ ಥರನೇ ಇದ್ದವರು, ಯಾರಿಗೂ ತೆಗೆದವರೆಲ್ಲ, ಬಗ್ಗದವರೆಲ್ಲ, ಎಂಥದ್ದು ಇಲ್ಲ. ತಮ್ಮದು ಏನಿದೆಯೋ ನಿಲುವನ್ನು ಬರ್ಕೊಂಡು ಹೇಳ್ಕೊಂಡು ಮಾಡಿದವರು. ಸಂಸಾರ ನಾಟಕಗಳು ಹೊರಗಡೆ ಬಂದು ಅದಕ್ಕೆ ಟೀಕೆ ಟಿಪ್ಪಣಿ ಬರೆದು ಅದು ಪ್ರಕಟಿಸಿ ಅವ್ರಿಗಿಂತ ಚೀಟುವನ್ನು ತೊಗೊಂಡ್ಬರ್ಕೊಡೋದು ಇನ್ನು ನಮ್ಮ ಮನೆಗೆ ಅಂದಾಗಲೂ ಕೂಡ ಬಿಡ್ದಾನೆ ರಾಜರತ್ನಂ. ಇವತ್ತು ನಮ್ಗೇನಾದ್ರು ಸಂಸಾರ ನಾಟಕಗಳು ಸಿಕ್ಕಿದ್ರೆ ಅದು ನಿಟ್ಟೂರು ಶ್ರೀನಿವಾಸರಾಯರು ಮತ್ತು ರಾಜರತ್ನಂನಿಂದ. ರಾಜರತ್ನಂ ಅವರು ತನ್ನ ಕೃತಿಗಳು ಹೇಗೋ, ತನ್ನ ಬಗ್ಗೆ ಹೇಗೋ, ಹಾಗೆ ಇತರ ಹಿರಿಯರ ಬಗ್ಗೆ, ಕಿರಿಯರ ಬಗ್ಗೆಯೂ ಕೂಡ ಅವರು ಅದೇ ಒಲವು ಇಟ್ಕೊಂಡು ಕಿರಿಯರನ್ನ ಬೆಳೆಸ್ತಾ ಇದ್ರು, ಹಿರಿಯರನ್ನ ಕೊಂಡಾಡ್ತಾ ಇದ್ರು. ಕೊಂದಾಗ್ತಿರ್ಲಿಲ್ಲ. ಹೌದು, ಕೊಂದು ಹಾಕ್ತಾ ಇರಲಿಲ್ಲ. ಈಗಿನ ಥರ ಯಾವುದೇ ಇದು ಆಗ ಇರಲಿಲ್ಲ. ಇದು ಈ ಕಡೆ ಶ್ರೀರಂಗರು, ಮಧ್ಯದಲ್ಲಿ ರಾಶಿಯವರು, ಇನ್ನೊಂದು ಸ್ವಲ್ಪ ಒಂದು 14ನೇ ಕ್ರಾಸ್ಗೆ ಹೋದರೆ ಮಲ್ಲೇಶ್ವರ. ಆಗ ಒಂದು ಕಾಲಕ್ಕೆ ಮಲ್ಲೇಶ್ವರಂನಲ್ಲಿ ಇಂಥವರೆಲ್ಲ ಸಾಹಿತಿ ಗಣ್ಯರು, ಧುರೀಣರು ಇದ್ದದ್ದು ಅನ್ನೋದಕ್ಕೆ ಇವೆಲ್ಲ ಸಾಕ್ಷಿ ಅಂತ ಅನ್ಕೋತೀನಿ. 14ನೇ ಕ್ರಾಸ್ ಅಲ್ಲ ಏನೋ GP ರಾಜರತ್ನಂ ಅವರಿದ್ದರು. ವೈದೇಹಿ ಅಂತನೋ ಏನೋ ಆ ಥರ ಏನೋ ಹೆಸರಿಟ್ಟಿದ್ರು ಅಂತ ಕಾಣ್ಸುತ್ತೆ, ಅಥವಾ ವಿದೇಹ ಅಂತನೋ ಏನೋ ಹೆಸರಿಟ್ಟಿದ್ರು ಅಂತ ಕಾಣ್ಸುತ್ತೆ. ಮನೆಗೆ ರಾಜರತ್ನಂ ಅವರ ಮನೆಗೆ ನಾವು ಅದೇ ರಸ್ತೆಯಲ್ಲಿ ಹೋಗೋದು ಮಾಡೋದು ಮಾಡ್ತಾ ಇದ್ದೆ. ನನ್ನ ಮಗ 3ನೇ ವರ್ಷಕ್ಕೇ ಮೃದಂಗ ಕಲಿಬೇಕು ಅಂಥೇಳಿ TS ಮಣಿ ಅಂತ ಅವರು ಭಾಳ ಅಂತಾರಾಷ್ಟ್ರೀಯ ಮಟ್ಟದ ವಾದಕರು, ಅವರು ಮೃದಂಗ ವಾದಕರು. ಅವರ ಶ್ರೀಮತಿಯವರು ರಮಾಮಣಿ ಅಂಥೇಳಿ ಅವರು ಟಾಪ್ 1 ಆರ್ಟಿಸ್ಟ್ ಅದೇ ಕರ್ನಾಟಕದಲ್ಲಿ, ಅವರು ಒಬ್ಬರು. ಆ ರಸ್ತೆಯಲ್ಲೇ ಹೋದಾಗ ಬರುವಾಗ ಬಗ್ಗು ನೋಡೋದು ರಾಜರತ್ನಂ ಅವ್ರ ಮನೇನ ಇದ್ದಾರಾ ಇಲ್ವಂತ. ಅವ್ರ ಮನೆ ಪಕ್ಕದಲ್ಲಿ ಅವ್ರದ್ದು ಒಂದು ಅಧ್ಯಯನ ಕೊಠಡಿ ಥರ ಇರೋದು, ಹೋಗೋದು. ನಾನು ಮದುವೆ ಆದಾಗಲೂ ಮೊದಲನೇ ಸಲ ನಾನು ಮದುವೆ ಆದ ತಕ್ಷಣ ನನಗೆ ಇವರೆಲ್ಲ ಗೊತ್ತು, ಅಥವಾ ಅವರ ಬ್ಲೆಸ್ಸಿಂಗ್ಸ್, ಆ ಹಾರೈಕೆಯನ್ನು ಪಡ್ಕೋಬೇಕು ಅಂತ ನಾವು ಗಂಡ ಹೆಂಡತಿರಿಬ್ಬರು ರಾಜರತ್ನಂ ಮನೆಗೂ ಹೋಗಿದ್ದು. ಅವರು ಮೊದಲೇ ಹೇಳ್ತಿದ್ರು, ಅಮ್ಮ ಇವನು ಸಾಮಾನ್ಯದವನಲ್ಲಮ್ಮ, ನನಗೆ ಕಾಗದ ಬರೆದಿದ್ದ, ಇದನ್ನು ರಾಮಾಯಣ ದರ್ಶನ ಓದಿದ್ದೀರೋ ಇಲ್ವೋ ಅಂತ. ನಾನು ಹಾಗೆ ಇಟ್ಟಿದ್ದೀನಿ, 1 ನಿಮಿಷ ಇರಿ ಅಂತ. ನಾನು ಯಾವಾಗಲೂ 72 73ರಲ್ಲಿ ಬರೆದಿರೋ ಲೆಟ್ರನ್ನ ಅವರಿಗೆ, ನಾವು ಮದುವೆ ಆಗಿದ್ದು 78ರಲ್ಲಿ ಇಟ್ಕೊಂಡಿದ್ದಾರೆ. ಅದು ರಾಜರತ್ನಂ. ಅವರು ಭಾಳ ಏನು ಭಾಷಣ ಮಾಡೋರು, ಎಲ್ಲ ಭಾಷಣ. ನಾನು ಮೊದಲನೇದು 68ರಲ್ಲೇ ಕೇಳಿದ್ದೆ. ಮೈಸೂರಿನಲ್ಲಿ ಪರಕಾಲ ಮಠ ಅಂತಿದೆ, ಜಗನ್ಮೋಹನ ಪ್ಯಾಲೇಸ್ ಪಕ್ಕದಲ್ಲೇ ಪರಕಾಲ ಮಠ. ಅವರು ಮೈಸೂರಿನ ಅರಮನೆ ಅಥವಾ ರಾಜ ಮಹಾರಾಜರುಗಳಿಗೆ ಆ ಮಠ ರಾಜಗುರು ಅಂತ ಹೇಳ್ತಾರೆ. ಅವರೊಬ್ಬರು ರಾಜಗುರು. ಎದುರುಗಡೆ ಶಿವರಾತ್ರೀಶ್ವರ ಇದಿದೆ ಮಠ, ಅಲ್ಲಿ JSS ಅಂತೀವಿ ನಾವೀಗ. ಅವರಿಬ್ಬರೂ ಕೂಡ ಮೈಸೂರು ಅರಮನೆಗೆ ರಾಜಗುರುಗಳು ಅಂತ ಹೇಳ್ತಾರೆ. ಇಲ್ಲಿಗೆ ಈ ವರ್ಷ ಅಥವಾ ಯಾವುದೋ ಸಂದರ್ಭಗಳಲ್ಲಿ, ಉತ್ಸವ ಸಂದರ್ಭಗಳಲ್ಲಿ ದೊಡ್ಡ ದೊಡ್ಡ ಸಾಹಿತಿಗಳು ಬರೋದು, ಮಾತಾಡೋದು. ಅಂದರೆ ಕಾರಂತರು, ಶ್ರೀರಂಗರಂಥವ್ರಲ್ಲ, ವಿಚಾರವಾದಿಗಳಲ್ಲ, ರಾಜರತ್ನಂ ಅಂತ. ಕಾವ್ಯಂ ರಾಘವಾಚಾರ್ಯರವ್ರನ್ನ ನೋಡಿದ್ದು ನಾನು ಅಲ್ಲೇನೆ, ಆ ಮನುಷ್ಯನ. ಅವರು ಯಶೋಧರ ಚರಿತೆ ಅಂತ ಅದ್ಭುತವಾದ ರಾಘವಾಂಕನ ಇದನ್ನ ಅಲ್ಲ ಜನ್ನನ ಯಶೋಧರ ಚರಿತೆಯನ್ನು ಸಂಪಾದಿಸಿ ಪೂರ್ಣ ಪ್ರಮಾಣದಲ್ಲಿ, ಆಮೇಲೆ ಅದಕ್ಕೆ ಪೀಠಿಕೆ ಬರ್ತಿದಾರಲ್ಲ, ಇವತ್ತಿಗೂ ಕೂಡ ಅದು ಶ್ರೇಷ್ಠ, ಸರ್ವಶ್ರೇಷ್ಠ ಅಂತೇಳಿ ಹೇಳ್ತಾರೆ ಕಾವ್ಯಂ ರಾಘವಾಚಾರ್ಯ. ಅದಲ್ಲದೆ ಗ್ರೀಕ್ ನಾಟಕಗಳನ್ನೆಲ್ಲ ಕನ್ನಡಕ್ಕೆ ಅನುವಾದ ಮಾಡಿದ್ದಾರೆ ಅವರು. ಆ ಥರದ ಅವ್ರು ಬರೋರಲ್ಲಿಗೆ. ಈ ರಾಜರತ್ನಂ ಅವರು ವಾಯ್ಸು ನನಗೆ ಚಿಕ್ಕ ವಯಸ್ಸಿನಿಂದನೂ ಆ ಥರ ಮಾತಾಡಬೇಕು. ಅರಸುಗಳಿಗಿದು ವೀರ, ಆ ಪದ್ಯ ಓದ್ತಾ ಇದ್ದ ರೀತಿ ಅದು, ಓಹೋ ಇದು ಸರಿಯಾದ ಧ್ವನಿ ಅಂದರೆ ಇದು ಸಿಂಹ ಗರ್ಜನೆ ಅಂತವ್ರು. ಹಾಗೆ ಅವ್ರಿಗೂ ಹಲ್ಲಿರಲಿಲ್ಲ. ನಾನು ಹಲ್ಲಕ್ಕೆ ಓದ್ತಾ ಇದ್ಮೇಲೆ
ನಮ್ಮ ಹುಡುಗರೆಲ್ಲ ಕಟ್ಸಿ ಮಾಡಿದ್ರು. ನನಗೆ ರಾಜರತ್ನಮ್ಮೇ ನೆನಪು ಬರ್ತದೆ. ಅವರು ಹಲ್ಲೂ ಇಲ್ಲದೆ ತೆಗೆದು ಉದುರೋದ್ಮೇಲೆ ಚಕ್ಲಿ, ಕೋಡ್ಬಳೆ, ಉಂಡೆ, ರವೆ, ಅದು ಯಾವೆಲ್ಲ ಉಂಡೆಗಳು ನಾನು ತಿಂತಾ ಇದೆ ಅಂತ ಹೇಳ್ಕೊಂಡಿದ್ದಾರೆ. ಅವರು ಬರ್ಕೊಂಡಿದ್ದಾರೆ ಅದನ್ನು. ಹಾಗೆ ನಾನು ಅದನ್ನೂ ಕೂಡ ಇದು ಮಾಡ್ಕೋತಾ ಇದ್ದೀನಿ ನಾನೀಗ. ರಾಜರತ್ನಮ್ಮ ಅವರೇ ಇದ್ಮೇಲೆ ನಾವ್ಯಾಕೆ, ನಮಗೇನು ಅನ್ನೋ ಹಾಗೆ ನಾನು ಮಾಡ್ತೀನಿ. ಅದೇ ಹಲ್ಲುಗಳು ಇಲ್ಲದೇ ಇದ್ದರೂ ಅಕ್ಷರ ಸ್ಫುಟತೆ, ಸ್ಪಷ್ಟತೆ, ಖಚಿತತೆ ಅದು ರಾಜರತ್ನಮ್ಮಿಂದನೇ. ಇನ್ಯಾರ ಕೆಲವು ಕನ್ನಡ ಕಾವ್ಯ ಹಾಗೆ ಓದ್ದವ್ರು ನಾನು ಕಾಣಲಿಲ್ಲ, ಕೇಳಲಿಲ್ಲ. ಇವರೆಲ್ಲರೂ ಇಷ್ಟು ದೊಡ್ಡವರ ಹೆಸರುಗಳನ್ನ ಹೇಳಿದ್ನಲ್ಲ, ಇವ್ರು ಯಾರೂ ಕೂಡ ಆ ಮಟ್ಟಕ್ಕೆ ಕಾವ್ಯ ಓದ್ದವರಲ್ಲ. ಅವರು ಏನು ಕನ್ನಡ ಸಾಹಿತ್ಯವೇ ಅಲ್ಲದೇ ಜೈನ ಸಾಹಿತ್ಯ, ಬೌದ್ಧ ಸಾಹಿತ್ಯ ಇತ್ಯಾದಿ ಎಲ್ಲವನ್ನೂ, ಆಮೇಲೆ ಚೈನಾದ ಆ ಪುಸ್ತಕಗಳನ್ನ ಹೇಳಿದ್ನಲ್ಲ ಮಾಸ್ತಿಯವರು, ಇವರಿಗೆ ತಿಂಗಳಿಗೆ ಎಷ್ಟು ಕೊಡ್ತೀನಿ ಕೂತ್ಕೊಂಡು ಮಾಡು ನೀನು ಅಂತ ಹೇಳಿದಾಗ ಹುಯಿನ್ ಸಾಂಗನ ಅದೇನೋ ಒಂದು ಪುಸ್ತಕದ ಹೆಸರಿದೆ, ಭಾರತದ ಪ್ರವಾಸ ಅಂತ ಏನಾದ್ರು, ಅದನ್ನು ಆ ಕಾಲಕ್ಕೆ 33ನೇ ಇಸ್ವಿನಲ್ಲಿಯೇ ರಾಜರತ್ನಂ ಮಾಡಿದ್ರು. ಅವರು ಪಂಡಿತ್ ಪರೀಕ್ಷೆ ಅಷ್ಟೇ ಮಾಡಿದ್ದವರು, ಅವ್ರನ್ನ ಲೆಕ್ಚರರ್ ಅಂತಲೂ ಕೂಡ ಮೈಸೂರು ಯೂನಿವರ್ಸಿಟಿಯಲ್ಲಿ ತಗೊಳ್ಳಿಲ್ಲ ಅಂತ ಅವ್ರಿಗೆ ನೋವಿತ್ತು, ಭಾಳ ನೋವಿತ್ತು ಅವರಿಗೆ. ಆ ನೋವಿತ್ತು. ನಾನು ಪಂಡಿತನಷ್ಟೇ ಹೊರತು ನಾನು ಪ್ರೊಫೆಸರ್ ಅಲ್ಲಯ್ಯ ಅನ್ನೋರವರು. ಏನೇ ಇದ್ದರೂ ಅವರೆಲ್ಲರಿಗಿಂತ ದೊಡ್ಡವರು, ಅದರ ಬೇರೆ ವಿಷಯ. ಆಮೇಲೆ ಅವರು ಬರೆದ 2 ಕಾವ್ಯಗಳು ಬಹಳ ಮುಖ್ಯವಾದ್ದು, ರಕ್ತನ ಪದಗಳು ಮತ್ತು ನಾಗನ ಪದಗಳು, ಇವೆಲ್ಲ ಇತ್ತಲ್ಲ, ಅದು ಕಾವ್ಯ. ಅವರು ಕವಿಯಾಗಿ ಯಾಕೆ ಇವೆಲ್ಲ ಓದೋರು ಅವ್ರ ಮೇಲೆಲ್ಲ ಇಲ್ಲದ ಆಪಾದನೆಗಳೆಲ್ಲ ಬಂತು, ಅದು ಅವರೇ ಬರೆದಿರೋದಲ್ಲ, ಕೈಲಾಸಂ ಬರೆದಿರೋದು. ಈ ಥರ ಅವರು ತೀರ್ಕೊಂಡ ಮೇಲೆ ಇದೆಲ್ಲ ಹುಟ್ಟಾಕಲ್ಲ. ಅದಕ್ಕೆ ಶಿವರಾಮ್ ಕಾರಂತರು ಉತ್ತರ ಕೊಟ್ಟಿದ್ದಾರೆ. ಇದು ಬಹಳ ಗಮನಿಸಬೇಕಾದ್ದು. ಶಿವರಾಮ್ ಕಾರಂತರು ಶಂಭಾ ಜೋಶಿ ಅವರನ್ನು ಸಮ್ಮೇಳನ ಅಧ್ಯಕ್ಷ ಮಾಡಲಿಲ್ಲ ಅಂತ ಗುಡುಗಿದರು. ಆ 2 ಕಾವ್ಯ ರಾಜರತ್ನಮ್ಮ ಅಲ್ಲ ಅಂತ ಹೇಳಿದಾಗ ತರಂಗದಲ್ಲಿಯೇ ಈ ಗಲಾಟೆ ಶುರುವಾಗಿದ್ದು. ಸಂತೋಷ್ ಕುಮಾರ್ ಗುಲ್ವಾಡಿ ಈ ಥರದ್ದೆಲ್ಲ ಮಾಡಿಬಿಟ್ರು ಅಲ್ಲಿ ಕಿತಾಪತಿನ. ಅವ್ರಿಗೆ ಕ್ಷಮೆನೂ ಕೇಳಿದ್ರು ಬಿಡಿ ಆಮೇಲೆ ಮುಂದಿನ ಇಶ್ಯೂಗಳಲ್ಲಿ. ಅದಕ್ಕೆ ಉತ್ತರ ಕೊಟ್ಟವರು ಕಾರಂತರು. ಸೊ ಹೀಗೆ ಆ 2 ಕಾವ್ಯ ಬರೀ ಕವಿತೆಗಳಲ್ಲ, ಅದು ಕಾವ್ಯ. ಆ ಕಾಲದಲ್ಲಿ ನನಗನ್ಸುತ್ತೆ ಕುವೆಂಪು, ಬೇಂದ್ರೆ, ಪೂತಿನ ಇವರು ಹೇಗೋ ಹಾಗೆ ಅಡಿಗರಿಗಿಂತನೂ ಮುಂಚೆನೆ ನಿಜವಾದ ಒಬ್ಬ ಕವಿ ಆ 2 ಕೃತಿಗಳಿಂದ ಗೊತ್ತಾಗ್ತದೆ. ಅದಲ್ಲದೆ ಮಕ್ಕಳ ಪದ್ಯ ಬೇಕಷ್ಟು ಅವರು ಬರೆದಿದ್ದಾರೆ. ಮಕ್ಕಳ ಕವಿತೆಗೆ ಮಕ್ಕಳ ಸಾಹಿತ್ಯ ಅಂತಲೇ ಅವರು ಭಾಳ ಪ್ರಸಿದ್ಧರಾದಂಥ ಮಹಾನುಭಾವ. ಕಥೆಗಳು, ನಾಟಕಗಳು, ಪದ್ಯಗಳು ಎಲ್ಲ ಬೇಕಷ್ಟು ಮಕ್ಕಳ ಸಾಹಿತ್ಯವನ್ನು ತುಂಬಿದ್ದಾರೆ. ತುಂಬಿದವರಲ್ಲಿ ಹೊಯ್ಸಳ ಅವರು ಇರ್ಬೋದು. ಹೊಯ್ಸಳ ಅಂತ ಒಬ್ಬ ದೊಡ್ಡ ಮಕ್ಕಳ ಸಾಹಿತ್ಯಕ್ಕೆ ದುಡಿದಂಥ ಮಹಾನುಭಾವರಲ್ಲಿ ಒಬ್ಬರು ಕನ್ನಡದಲ್ಲಿ. ನಾನು ಅವ್ರು ನೋಡಲಿಲ್ಲ, ಅಥವಾ ನಾವು ಕಣ್ಬಿಡೋ ಹೊತ್ತಿಗೆ ಹುಟ್ಟೋ ಹೊತ್ತಿಗೆ ಅವ್ರು ತೀರ್ಕೊಂಬಿಟ್ಟಿದ್ರು ಗೊತ್ತಿಲ್ಲ. ರಾಜರತ್ನಂ ಅಂತವರು ಸಿಕ್ಕಾಬಟ್ಟೆ ಮಕ್ಕಳ ಸಾಹಿತ್ಯವನ್ನು ತುಂಬಿದ್ದಾರೆ. ಈ 2 ಕಾವ್ಯದಿಂದ ಅವರು ಕವಿಯಾಗಿ ಪ್ರತಿಷ್ಠಾಪಿತಗೊಂಡಿದ್ದಾರೆ. ಸರಿಯಾಗಿ ನಾವು ಬರೀ ಅವರದ್ದು ಮಹಾನ್ ವಿದ್ವಾಂಸರು, ಪಂಡಿತರು ಅಂತ ಅಷ್ಟೇ ಅಲ್ಲ, ನಿಜ ಅದೆಲ್ಲವೂ ಸುಳ್ಳಲ್ಲ. ಆದರೆ ಅದಕ್ಕೆ ಮೀರಿ ಅವರು ಒಬ್ಬ ಕವಿ. ಪರಶುರಾಮನ ಕುರಿತು ಅದ್ಭುತವಾದ ನಾಟಕ ಬರೆದಿದ್ದಾರೆ, ಗಂಡುಗೊಡಲಿ ಅಂತ. ಅದು ರಾಜರತ್ನಂ. ನೋಡ್ಬೇಕು, ಗಂಡುಗೊಡಲಿ ಎಷ್ಟು ಪ್ರದರ್ಶನಗಳಾಗಿವೆ, ಎಷ್ಟೋ ಜನ ಅವ್ರ ನಾಟಕಕಾರರು ಅಂತಲೇ ಗೊತ್ತಿಲ್ಲ. ಆಮೇಲೆ ವಿಶೇಷವಾಗಿ ನಾನು ಗಮನಿಸಿದ್ದು ಅವ್ರ ಧ್ವನಿ ಹೇಗೋ, ಆಮೇಲೆ ಅವ್ರ ವೇಷಭೂಷಣ ಅಂತೂ ಭಾಳ ಸರಳ ಇತ್ತು. ಏನು ಪಂಚೆ, ಜುಬ್ಬ ಎಲ್ಲ ಬಿಳಿ ಬಿಳಿ, ಆ ಮೇಲ್ಗಡೆ ಒಂದು ಶಾಲೂನು ಕೂಡ ಬಿಳಿದೆ, ಅದನ್ನು ಹೊದ್ಕೊಂಡು ಬಂದು ಒಳ್ಳೆ ಅವ್ರು ಅವರು ಗರಡಿ ಮಾಡಿದವ್ರಂತೆ, ಸಾಮ್ ಮಾಡಿದವ್ರಂತೆ. ಯಾರು? ರಾಜರತ್ನಂ. ಕುಸ್ತಿ ಗಿಸ್ತಿ ಎಲ್ಲ ಹೋಗಿ ಮಾಡಿದಂಥವ್ರು. ಆದ್ದರಿಂದನೇ ನಾವು ರಾಜರತ್ನಂ ಶಿಷ್ಯರು ಅಂತ ಹೇಳ್ಕೊಂಡವರು 3 ಜನದ ಹೆಸರು ನನಗೆ ಚೆನ್ನಾಗಿ ಗೊತ್ತು. ಲಂಕೇಶು, ಸುಮತೀಂದ್ರ ನಾಡಿಗ, ನಿಜಾರ್ ಅಹಮದ್. ಅಕ್ಷರ ತಿದ್ದಾಗಿ ಕೊಟ್ಟಿದ್ದಾರೆ ಇವ್ರು 3 ಜನಕ್ಕೆ. ಅವರೇ ಬರ್ಕೊಂಡಿದ್ದಾರೆ ಅದನ್ನು. ರಾಜರತ್ನಂ ಅಲ್ಲ, ಈ ಮಹಾನುಭಾವರೇ. ನಾವು ರಾಜರತ್ನಂ ಅವ್ರ ಶಿಷ್ಯರು. AR ಕೃಷ್ಣಾಸ್ತ್ರಿಗಳು ಕಟ್ಟಿದ ಕರ್ನಾಟಕ ಸಂಘವನ್ನು, ಅದಕ್ಕೊಂದು ಜೀವಂತಿಕೆಯನ್ನು, ಒಂದು ಹಿರಿಮೆಯನ್ನು, ಗರಿಮೆಯನ್ನು ತಂದುಕೊಟ್ಟವರು ರಾಜರತ್ನಂ ಅವರು. ಗೋವಿಂದ ಪೈ ಅವ್ರ ಕುರಿತು ಪುಸ್ತಕ, ಶಂಸ ಅವ್ರ ಕುರಿತು ಪುಸ್ತಕ, ಹೀಗೆ ಬೇಕಷ್ಟು ಅಂಥವ್ರನ್ನೆಲ್ಲ ಕರೆಸಿ ಭಾಷಣ ಮಾಡಿಸೋದು. ಆವತ್ತಿನ ಅವರೇ ನವಿದ ಇವರೆಲ್ಲ ಅಧ್ವರ್ಯಗಳಾಗಿ ಎದ್ದು ನಿಂತರು, ಗೊತ್ತಾಯ್ತು. ಹಾಗಾಗಿ ರಾಜರತ್ನಂ ಗರಡಿಲ್ ಬೆಳೆದವರೇ ಇವರೆಲ್ಲರೂ. ಅದಕ್ಕೆ ನಮ್ಮ KS ನಿಜಾರ್ ಅಹಮದ್ ಅವ್ರ ಪದ್ಯಗಳು ಯಾಕೆ ಆಗಿದೆ ಅಂತಂದರೆ, ಅದು ಅಲ್ಲಿ ಶಿಕ್ಷಣ ಪಡೆದ ಹೋಗಿದ್ದಿದ್ರೆ ಆ ಥರ ಇರಲಿಕ್ಕೆ ಸಾಧ್ಯ ಆಗ್ತಾ ಇರಲಿಲ್ಲ. ಹಾಗೆ ರಾಜರತ್ನಂ ಅವರು ತಿಕ್ಕಿ ಬೆಳೆಸಿದ್ದಾರೆ. ಆಮೇಲೆ ವಿದ್ಯಾರ್ಥಿಗಳದ್ದು ಬರವಣಿಗೆಯನ್ನು ಅವತ್ತೇ ಇದು ಮಾಡಿದ ಹಾಗೆ, ಏನು
ಬರ್ಸೋದು, ತಿದ್ದೋದು, ಆಮೇಲೆ ಒಂದು ಪುಸ್ತಕವಾಗಿ ತರೋದು. ಅಯ್ಯೋ, ಒಂದ ಎರಡ ಅವ್ರು ಏನು 24 ಗಂಟೆ ಒಬ್ಬ ಪತ್ರಕರ್ತನೇ ಅಲ್ಲ, ಪತ್ರಕರ್ತರು ಬಿಡುವಿಲ್ಲ ಅನ್ನೋರಲ್ಲ ಆ ಕಾಲದಲ್ಲಿ. ಅದಕ್ಕಿಂತ ಮೀರಿ ರಾಜರತ್ನಂ ಅವರು ಆ ಕೆಲಸವನ್ನು ಅದ್ಭುತವಾಗಿ ಮಾಡಿ ತೋರಿಸಿದ್ದಾರೆ. ಕಾಲೇಜುಗಳಲ್ಲಿ ಏನೇನು ಮಾಡಬೇಕು, ಸೆಂಟ್ರಲ್ ಕಾಲೇಜಿನಲ್ಲಿ ಮಾಡಿದ್ದೀರಿನ ಕಾಲೇಜಿಗೆ ಇವತ್ತು ಅದನ್ನು ಮುಂದುವರಿಸಿದವರಲ್ಲಿ ಕೆಲವರು ಇದ್ದಾರೆ. ಬೆಂಗಳೂರಿನಲ್ಲಿ ಶ್ರೀನಿವಾಸರಾಜು ಅವರು, ಪುತ್ತೂರಿನಲ್ಲಿ ಕರ್ನಾಟಕ ಸಂಘ ಕಟ್ಟಿ ಬೋಳಂತ ಈಶ್ವರ್ ಭಟ್ರು ಅವರು, ಬಳಂತಕೋಡಿ ಅವರು ಈಶ್ವರ್ ಭಟ್ರು ಅವರೆಲ್ಲರೂ ಕೂಡ ಅದ್ಭುತವಾಗಿ ನಡೆಸಿದ್ದಾರೆ. ಭಾಳ ಇನ್ನೂ ಬೇಕಷ್ಟು ಕಾಲೇಜುಗಳಿವೆ ಕರ್ನಾಟಕ. ಅದೆಲ್ಲಕ್ಕೂ ರಾಜರತ್ನಂ ಅವರು, ರಾಜರತ್ನಂಗೆ ಗುರುಗಳ ಸ್ಥಾನದಲ್ಲಿ ಕಲಶಪ್ರಾಯ ಇದ್ದವರು. ಈಗ ರಾಜರತ್ನಂ ಅವ್ರ ಗುರುಗಳು ಏರ್ಕ ಶಾಸ್ತ್ರಿಗಳು ವೆಂಕಣ್ಣಯ್ಯನವರು. ಅವರು ಶುರು ಮಾಡಿದ್ದು ಪ್ರಾರಂಭ ಕರ್ನಾಟಕ ಸಂಘನ ಪರಿಷತ್ತಿಗೆ ವಿರುದ್ಧವಾಗಿ. ಇದು ಬಹಳ ಮುಖ್ಯವಾದ್ದು. ಕರ್ನಾಟಕ ಸಂಘ ಹುಟ್ಟಿದ್ದೇ ಸಾಹಿತ್ಯ ಪರಿಷತ್ತಿನ ವಿರುದ್ಧವಾಗಿ. ಆಗ ಇವರಿಬ್ಬರು ಹುಡುಗರು, ವೆಂಕಣ್ಣಯ್ಯನವರು ಇದು. ಆಮೇಲೆ ಇಲ್ಲೆಲ್ಲ ಇದ್ದವರೆಲ್ಲ ಹಿರಿಯರು, ಪರಿಷತ್ತಿಗೆ ಆಧಾರ ಸ್ತಂಭಗಳೆಲ್ಲ ಹಿರಿಯರು. ಇವರಿಬ್ಬರು ಮಧ್ಯೆ ಇದ್ದವರು ಅವರೇ ಬರ್ಕೊಂಡಿರೋ ಪ್ರಕಾರ ಕಾಜಿ ನ್ಯಾಯ ಮಾಡೋದಕ್ಕೆ DVG ಅವರು. ಅವ್ರು ಏನಾರು ಅಂದರೆ ಇವರು ತಿದ್ದೋದು, ಇವ್ರೇನಾರು ಅಂದರೆ ಅವ್ರ ಮನಸ್ಸನ್ನು ತಿದ್ದೋದು. ಈ ಕೆಲಸ DVG ಅವ್ರು ಮಾಡ್ತಾಯಿದ್ರು. ಆಮೇಲೆ ಎಲ್ಲ ಒಟ್ಟಿಗೆ ಸೇರಿ ಕೆಲಸ ಮಾಡಿದ್ರು ಬಿಡಿ. ಆದರೆ ಪ್ರತ್ಯೇಕವಾಗಿ ಅಲ್ಲಿಂದ ಎದ್ದು ಬೆಳೆದವರು ರಾಜರತ್ನಂ ಅವರು ಅನ್ನೋದು ಭಾಳ ಮುಖ್ಯವಾದ್ದು. ಆಮೇಲೆ ಅವರು ನನ್ನ ಮೇಲೆ ಬಹಳ ಪ್ರಭಾವ ಬೀರೋದು ಒಂದೇನು ಅಂದರೆ, ಅವರು ಯಾವುದೇ ಕಾರ್ಯಕ್ರಮಕ್ಕೆ ಹೋದರೂ, ಎಲ್ಲಿಗೆ ಹೋದರೂ ಅವರ ಪುಸ್ತಕಗಳನ್ನ ಕೊಂಡ್ಕೋಬೇಕು. ಇದನ್ನ ಪ್ರಾರಂಭ ಈ ಥರ ರಾಜರತ್ನಂ ಹಾಗೆ ಗಟ್ಟಿಯಾಗಿ ಹೇಳದೇ ಇದ್ರು. ಪ್ರಾರಂಭ ಮಾಡಿದವರು ಕನ್ನಡದಲ್ಲಿ ಗಳಗನಾಥರು, ಹಾವೇರಿಯ ಗಳಗನಾಥರು. ಅದನ್ನ ಗಳಗನಾಥರಿಗೂ ಸಿಗಬೇಕಾದ ಮಾನ್ಯತೆ ಸಿಗ್ಲಿಲ್ಲ. ಅವ್ರಿಗೆ ಇಲ್ಲವೇ ಇಲ್ಲ, ಏನೂ ಇಲ್ಲ. ಅವರೆಲ್ಲ ಪಾಪ ಅನಾಥರಾಗಿ ಕಾದಂಬರಿಗಳು ಅಂತ ಒಂದು ಸಂಪುಟ ಬಂದದ್ದು. ಹೌದು ಹೌದು. ಈಗ ಅದು ಆಮೇಲೆ ಬಂತದು, ಅವ್ರ ವಾಲ್ಯೂಮ್ಸ್ ಎಲ್ಲ ಬಂದಿದೆ, ಮಾಡಿದ್ದಾರೆ. ಅಲ್ಲ, ಅವ್ರು ಇದ್ದಾಗ ಅವ್ರಿಗೆ ಸಿಕ್ಕಲಿಲ್ಲ ಬೆಲೆ. ಅವ್ರು ಸಮ್ಮೇಳನ ಅಧ್ಯಕ್ಷರಾಗಲೇ ಇಲ್ಲ. ಸಾಹಿತ್ಯ ಪರಿಷತ್ತನೇ ಇದಕ್ಕೆ ಅವರಷ್ಟು ಕೆಲಸ ಎಲ್ಲರ ಮೇಲೂ ಪ್ರಭಾವ ಬೀರಿದ್ದಾರೆ. ಶ್ರೀರಂಗರ ಮೇಲೆ, ಕಾರಂತರ ಮೇಲೆ ನಾವು ಅವ್ರು ಓದಿ ಬೆಳೆದಿದ್ದೀವಿ. ಮರಾಠಿ ಎಲ್ಲ ಕಾದಂಬರಿಗಳು ಅವ್ರಿಗೆ ಇಷ್ಟವಾದನ್ನೆಲ್ಲ ಕನ್ನಡಕ್ಕೆ ತಂದವರು ಅವರು. ಮಾಧವ ಕರುಣಾ ವಿಲಾಸ ಸ್ವಂತ ಅವ್ರದ್ದೇ. ಆಮೇಲೆ ಛತ್ರಪತಿ ಶಿವಾಜಿ ಅವು ಇವು ಎಲ್ಲ ಗಳಗನಾಥರದ್ದು ಇದೆ. ಅದಕ್ಕೆ ಮಾಡಲು ರಾಜರತ್ನಂ ಅವರು ಮುಂದುವರಿಸಿ ಅದನ್ನು. ಅವರು ಹೇಗೆ ಕರ್ನಾಟಕ ಎಲ್ಲ ಸುತ್ತಿದ್ರು, ಹಾಗೆ ಇವರು ಎಲ್ಲಿ ಕರೆದ್ರು, ಯಾರೇ ಕರೆದ್ರು ಭಾಷಣಕ್ಕೆ ನನ್ನ ಪುಸ್ತಕಗಳು ತಗೋಬೇಕು. ಅದನ್ನು ಮಾಡಿದವು ನಾನು ಮುಂದುವರಿಸಿ. ಕರೆಕ್ಟ್. ಇದನ್ನ ಓದು, ನಮಗೂ ಒಂದು ಮಾರ್ಗದರ್ಶನ ಇದೆ, ಪರಂಪರೆ ಇದೆ ಅನ್ನೋದಕ್ಕೆ ಹೇಳ್ತಾ ಇರೋದು. ಗಳಗನಾಥರು ಇರ್ಬೋದು, ಆಮೇಲೆ ರಾಜರತ್ನಂ ಇರ್ಬೋದು, ದಬಾ ಕುಲಕರ್ಣಿ ಇರ್ಬೋದು. ಧಾರವಾಡದಲ್ಲಿ ದಬಾ ಕುಲಕರ್ಣಿಯವರು ಆ ಕೆಲಸ ಮಾಡಿದ್ದಾರೆ ಅಂತ ಹೇಳ್ತಾರೆ. ಭಾಳ ಹೆಚ್ಚೇನು ಅವರು ಪುಸ್ತಕಗಳ ಮಾರಾಟಕ್ಕೆ ಅಂತಲೇ ಎಲ್ಲೂ ಹೋಗಿದ್ದು ಮಾಡಿದ್ದಿಲ್ಲ. ಆದರೆ ಇವರು ರಾಜರತ್ನಂ ತಾವು ಬರೆದ ಪುಸ್ತಕಗಳನ್ನು ತಗೊಂಡ್ಬಂದು ಎಲ್ಲರೂ ತಗೋಬೇಕು, ಇಲ್ಲಾಂದರೆ ಭಾಷಣಕ್ಕೆ ಬರಲ್ಲ. ಹೀಗೆ ಮಾಡಿದಂಥ ರಾಜರತ್ನಂ ಅವರು ಡೆಲ್ಲಿನಲ್ಲಿ ನಡೆದ ಸಾಹಿತ್ಯ ಸಮ್ಮೇಳನಕ್ಕೆ ಅವರು ಅಧ್ಯಕ್ಷರಾಗಿದ್ದರು ಅಂತ ಕಾಣಿಸಿ. ಅದು G. ನಾರಾಯಣ ಅವ್ರ ಕಾಲದಲ್ಲೇ. ಬಹುಶಃ ಆವಾಗ ಅದಕ್ಕೆ ಕನ್ನಡ ಸಾಹಿತ್ಯ ಸಮ್ಮೇಳನ ಅಂತಿದ್ದು ಅಖಿಲ ಭಾರತ ಸಾಹಿತ್ಯ ಸಮ್ಮೇಳನ ಅಂತ ಮಾಡಿದ್ದು ರಾಜರತ್ನಂ ಅವರ ಕಾಲಕ್ಕೆ, ಅಥವಾ ರಾಜರತ್ನಂ ಅವರೇ ಮೊದಲಿರಬೇಕು ಅಂತ ನಾನು ಅನ್ಕೋತೀನಿ. ಅಖಿಲ ಭಾರತ ಕನ್ನಡ ಸಾಹಿತ್ಯ ಅಂತ ಮಾಡಿದ್ದು ಇವರು ಸಮ್ಮೇಳನ ಅಧ್ಯಕ್ಷ ಆದಾಗ G. ನಾರಾಯಣ ಅವ್ರ ಕಾಲದಲ್ಲಿ ಅದನ್ನು ಮಾಡಿತ್ತು. ಆಮೇಲೆ ಬೇರೆ ಬೇರೆ ಕಡೆ ಒಂದಿಷ್ಟು ಕಡೆ ಸಮ್ಮೇಳನ ಆಗಿದೆ ಅನ್ಕೋತೀನಿ. ಹಾಗಾಗಿ ರಾಜರತ್ನಂ ಅವರು ಗಂಡುಗುಡಲಿ ಥರನೇ ಇದ್ದವರು, ಜಟ್ಟಿ ಥರನೇ ಇದ್ದವರು. ಯಾರಿಗೂ ತೆಗೆದವರಲ್ಲ, ಬಗ್ಗದವರಲ್ಲ, ಎಂಥದ್ದು ಇಲ್ಲ. ತಮ್ಮದು ಏನಿದೆಯೋ ನಿಲುವನ್ನು ಬರ್ಕೊಂಡು ಹೇಳ್ಕೊಂಡು ಮಾಡಿದವರು. ಅದರಲ್ಲಿ ಬೀಚಿಯವ್ರಿಗೆ ಒಂದು ಸಲ ಏನೋ ಒಂದು ಸಣ್ಣ ತಪ್ಪು ಏನೋ ಅವರು ಮಾಡಿ ಅವ್ರ ಮೇಲೆ ಏನೋ ಆಕ್ಷೇಪ ಮಾಡೋ ಹೊತ್ತಿಗೆ ಎಂಥದ್ದು ನಿರ್ಭಯಾಗ್ರಫಿ ಅಂತ, ಇವ್ರದ್ದು ಬಯಾಗ್ರಫಿ, ಬೀಚಿಯವರ ಆತ್ಮಕಥೆ ಹೆಸರು ಬಯಾಗ್ರಫಿ ಅಂತ. ಅದಕ್ಕೆ ಉತ್ತರವಾಗಿ ನಿರ್ಭಯಾಗ್ರಫಿ ಅಂತ ರಾಜರತ್ನಂ ಬರೆದ್ರು. ಹೌದೌದು. ಅವ್ರನ್ನ ಕೆಣಕಿ ಉಳಿದವರು ಇಲ್ಲ ಕರ್ನಾಟಕದಲ್ಲಿ. ಚೆನ್ನಾಗಿತ್ತು. ಹೌದೌದು, ತುಂಬ ಚೆನ್ನಾಗಿದೆ. ಅದು ಸರಿಯಾಗಿ ಉತ್ತರ ಕೊಟ್ಟಿದ್ದಾರೆ. ತಡವರ್ಷ ಮುಟ್ಟು ನೋಡ್ಕೋಬೇಕು ಅಂತಾರೆ ನಮ್ಮಲ್ಲಿ ಹಳ್ಳಿನಲ್ಲಿ, ಹಂಗೆ ಮುಟ್ಟು ನೋಡ್ಕೊಳ್ಳೋ ಹಾಗೆ ಅದು ರಾಜರತ್ನಂ ಅವ್ರ ಗುಣ. ಅವ್ನು ಯಾರು ಏನಾದ್ರು ಟೀಕೆ ಮಾಡಿದರೆ ಸ್ವಲ್ಪನೂ ಬಿಡ್ತಿರ್ಲಿಲ್ಲ. ಅವರು ಉತ್ತರ ಕೊಟ್ಟೇ ಕೊಡೋರು, ನಿರ್ಭಯವಾಗಿ ಕೊಡೋರು, ಹಿಂದೆ ಮುಂದೆ ನೋಡ್ತಾ ಇರಲಿಲ್ಲ. ಹಾಗೆ ಅವರು ಕೂಡ ಕನ್ನಡ ಸಾಹಿತ್ಯ ಪರಿಷತ್ತಿನ ಸಂಬಂಧ ಇಟ್ಕೊಂಡಿದ್ರು. ಮತ್ತು ಈ ಥರ ಭಾಳ ಕೈಲಾಸಂ ಅವರ ಕೃತಿಗಳು, ಕೈಲಾಸಂ ಅವ್ರ ಬಗ್ಗೆ
ಬಹಳ ಜನ ಮಾಡಿದ್ದಾರೆ, ಇಲ್ಲ ಅಂತಲ್ಲ. ಆದರೆ ರಾಜರತ್ನಮ್ಮ ಬರವಣಿಗೆಯ ಮೂಲಕ ಅವ್ರು ಶಿಷ್ಯವೃತ್ತಿ ಮಾಡಿ ಕೈಲಾಸಂಗೆ ಒಳ್ಳೆ ಅದ್ಭುತವಾದ ಹೆಸರು ಕೀರ್ತಿ ಬರಲಿಕ್ಕೆ ಕಾರಣರಾದವರಲ್ಲಿ ರಾಜರತ್ನಮ್ಮ ಒಬ್ಬರು. ಸಂಸಾರ ನಾಟಕಗಳು ಹೊರಗಡೆ ಬಂದು ಅದಕ್ಕೆ ಟೀಕೆ ಟಿಪ್ಪಣಿ ಬರೆದು ಅದು ಪ್ರಕಟಿಸಿ ಅವ್ರಿಗಿಂತ ಚೀತು ಅನ್ನಿಸ್ಕೊಂಡು ಬರ್ಕೊಡೋದು ಇನ್ನು ನಮ್ಮ ಮನೆಗೆ ಅಂದಾಗಲೂ ಕೂಡ ಬಿಡ್ದಾನೆ ರಾಜರತ್ನಮ್ಮ. ಇವತ್ತು ನಮ್ಗೇನಾದ್ರು ಸಂಸಾರ ನಾಟಕಗಳು ಸಿಕ್ಕಿದ್ರೆ ಅದು ನಿಟ್ಟೂರು ಶ್ರೀನಿವಾಸರಾಯರು ಮತ್ತು ರಾಜರತ್ನಮ್ಮಿಂದ ಅವ್ರು ತಂದು ಇವ್ರಿಗೆ ಕೊಡೋದು. ನಾನು ಅವ್ರಿಗೆ ಉತ್ತರ ಕೊಡೋಕ್ಕಾಗಲ್ಲ, ಒಗಿತಾರೆ ಅವ್ರು ನನ್ನ. ನೀವೇನಾದ್ರು ಮಾಡ್ಕೊಳ್ಳಿ, ನೀವು ಲಾಯರು, ನೀವು ಹೆಂಗಾರು ಮಾಡ್ಕೊಳ್ಳಿ ಅಂತೇಳಿ ಇವ್ರಿಗೆ ತಗಲಾಕೋದವರು. ಭಾಳ ಚೆನ್ನಾಗಿದೆ ಆ ಕಾನ್ವರ್ಜೇಷನ್ ಎಲ್ಲ. ಆಮೇಲೆ ಅವ್ರ ಪಾಪ ಅವ್ರು ಹುಡ್ಕೊಂಬರೋದು ಕೇಳೋದು ಇವ್ರನ್ನ ರಾಜರತ್ನಮ್ಮ ಈ ಥರ ಎಲ್ಲ ಇತ್ತು. ಸಂಸಾರದ್ದು ವಿಚಿತ್ರ ಸ್ವಭಾವ ನಾವು ನೋಡಲಿಲ್ಲ, ಆದರೆ ನೋಡಿದ್ದಕ್ಕಿಂತ ಹೆಚ್ಚಾಗಿ ನಮ್ಮ ಮನಸ್ಸಿನಲ್ಲಿ ಅವರು ಉಳಿದಿದ್ದಾರೆ, ಅದು ಮುಖ್ಯವಾದ್ದು. ಆ ಥರ ಮರೆಯಲಾರದ ವ್ಯಕ್ತಿಗಳು ನನ್ನಲ್ಲಿ ಭಾಳ ಜನ ಇದ್ದಾರೆ. ಪಂಡಿತ್ ತಾರಾನಾಥರು, ಗೋವಿಂದ ಪೈ ಅವರು, ಪಂಜೆ ಮಂಗೇಶ್ ರಾಯರು, ಇವರೆಲ್ಲ ಏನು ಸಾಮಾನ್ಯದವ್ರೆ. ಅವರು ಆ ಕೆಲಸ ಮಾಡದೇ ಇದ್ರೆ ಕನ್ನಡ ಇವತ್ತು ನಾವು ಈ ಥರ ಕೂತ್ಕೊಂಡು ಇಷ್ಟು ಸಲೀಸಾಗಿ ಮಾತಾಡಲಿಕ್ಕೆ ಆಗ್ತಿರ್ಲಿಲ್ಲ. ಇಲ್ವೇ ಇಲ್ಲ. ಕೈಯಾರ ಕಿಣ್ಣರೆ ಅವ್ರ ಬಗ್ಗೆ ನಾನು ಮಾತಾಡ್ತೀನಿ, ಅವ್ರ ನೇರವಾದ ಪರಿಚಯ ಇತ್ತು ನನಗೆ, ಮುಂದೆ ಮಾತಾಡ್ತೀನಿ. ಹಾಗಾಗಿ ರಾಜರತ್ನಮ್ಮ ಅವರು ಹೆಸರಿನಲ್ಲಿ ರಾಜರತ್ನಮ್ಮೇ ಅವರು ಹಾಗೇ ಇದ್ದವರು. ಅಲ್ಲೆಲ್ಲ ನಾಗನ ಪದಗಳಲ್ಲಿ ರತ್ನ ಪದಗಳಲ್ಲಿ ಬಂದಿದೆ. ಆಮೇಲೆ ನಮ್ಮ ಮೈಸೂರು ಅನಂತಸ್ವಾಮಿಯವರು ಅದಕ್ಕೊಂದು ದೊಡ್ಡ ಕಿರೀಟ ಗೋಪುರ ಇಟ್ಬಿಟ್ರು. ಅವರು ಪದ್ಯಗಳೆಲ್ಲ ಬಂತದ್ದು. ಬ್ರಹ್ಮ ನಿಂಗೆ ಜೋಡಿಸ್ತೀನಿ ಎಂಡ ಮುಟ್ಟಿದ ಕೈನ, ಇದು ಅನಂತಸ್ವಾಮಿಯವ್ರ ವಾಯ್ಸಲ್ಲೇ ಕೇಳಿದೆ. ಅದಕ್ಕೆ ಮೊದಲು ಶುರು ಮಾಡಿದ್ದು ಕಾಳಿಂಗರಾಯರು. ಇದನ್ನು ಅವ್ರು ಹಾಡಿದ್ದಾರೆ. ಕಾಳಿಂಗರಾಯರಿಂದ ರಾಜರತ್ನಮ್ಮ, ಅನಂತಸ್ವಾಮಿಯಿಂದ ರಾಜರತ್ನಮ್ಮ ಉಳ್ಕೊಂಡಿದ್ದಾರೆ ನಮಗೆ ಇವತ್ತಿಗೂ ಕೂಡ. ಆ ಗೀತೆಗಳನ್ನು ಸುಗಮ ಸಂಗೀತದ ಗೀತೆಗಳನ್ನು ಕೇಳಿದರೆ ಅಯ್ಯೋ ಕಾಳಿಂಗರಾಯರು ಹಾಡಿರೋದು ನಾನು ಪ್ರತ್ಯಕ್ಷನೂ ನೋಡಿದ್ದೀನಿ. ಚಾಮರಾಜಪೇಟೆಯಲ್ಲಿ 3ನೇ ಕ್ಲಾಸ್ನಲ್ಲಿ ನಮ್ಮ ಮನೆ ಇತ್ತು. ಆವಾಗ ಈ ರಾಜ್ಯೋತ್ಸವ ಅದು ಇದು ಎಲ್ಲ ಮಾಡೋರಲ್ಲ, ಆಗ ಅವ್ರನ್ನ ಕರೆಸೋರು. ಮೈಕೆ ಬಗ್ತಿತ್ತೋ ಕಾಳಿಂಗರಾಯರು ಬಗ್ತಾ ಇತ್ತೋ ಹೇಳೋಕ್ಕಾಗ್ತಿರ್ಲಿಲ್ಲ. ಹಾಗೆ ಅವರಿಗೆ ಹಿಂದೂಸ್ತಾನಿ ಹಿಂದೆನೇ ಇತ್ತು, ಕರ್ನಾಟಕ ಸಂಗೀತ ಆಯಿತು, ವೆಸ್ಟರ್ನ್ ಮ್ಯೂಸಿಕ್ಕು ಗೊತ್ತಿತ್ತು ಕಾಳಿಂಗರಾಯರಿಗೆ. ಇವರಿಗೆ ಅನಂತ ಸ್ವಾಮಿಯವರಿಗೆ ಆ ಥರದ ಯಾವುದೋ ಶಾಸ್ತ್ರೀಯವಾದ ಯಾವುದೋ ಶಿಕ್ಷಣ ಇಲ್ಲದೇ ಇದ್ದರೂ ಕೂಡ ಅದು ಧ್ವನಿ ಹಾಗಿತ್ತು. ಅನಂತ ಸ್ವಾಮಿದು ಸುಗಮ ಸಂಗೀತಕ್ಕೆ ಹೇಳಿದ ಧ್ವನಿ. ಇವತ್ತೇನು ಕನ್ನಡದ ನಾಡಗೀತೆ ಇದೆಯಲ್ಲ, ಅದು ಅನಂತ ಸ್ವಾಮಿಯವರು ಟ್ಯೂನ್ ಮಾಡಿರೋದನ್ನೇ ಇಟ್ಕೊಂಡಿದ್ದಾರೆ. ಯಾಕಂದರೆ ಒಂದು ಸಿನಿಮಾದಲ್ಲಿ ಪಿ ಶ್ರೀನಿವಾಸ್ ಅವರು ಮಾಡಿದ್ದಾರೆ, ಆಮೇಲೆ ಅಶ್ವಥ್ ಅವರು ಸಾರ್ವಜನಿಕವಾಗಿ ಕೂಡ ಮಾಡಿದ್ದಾರೆ. ಆದರೆ ಎಲ್ಲರೂ ಅಲ್ಲಿ ಕೂತ ಅಲ್ಲಿಯವರು, ನನಗೆ ಸಂಬಂಧಪಟ್ಟಿದ್ದಲ್ಲ, ಅದು ಕಮಿಟಿಯೋ ಸರ್ಕಾರವೋ ಮೈಸೂರು ಅನಂತ ಸ್ವಾಮಿಯವರು ಹಾಡಿದ್ದನ್ನೇ 2.5 ನಿಮಿಷಕ್ಕೆ ಹಾಡಬೇಕು ಅಂತ ಹೇಳಿ ನಾಡಗೀತೆಯಾಗಿ ತಗೊಂಡಿದ್ದಾರೆ. ಈ ಥರದ್ದೆಲ್ಲ ಇತ್ತು. ರಾಜರತ್ನಮ್ಮವರು ತನ್ನ ಕೃತಿಗಳು ಹೇಗೋ, ತನ್ನ ಬಗ್ಗೆ ಹೇಗೋ ಹಾಗೆ ಇತರ ಹಿರಿಯರ ಬಗ್ಗೆ ಕಿರಿಯರ ಬಗ್ಗೆಯೂ ಕೂಡ ಅವರು ಅದೇ ಒಲವು ಇಟ್ಕೊಂಡು ಹಿರಿಯರನ್ನ ಬೆಳೆಸ್ತಾ ಇದ್ರು, ಹಿರಿಯರನ್ನ ಕೊಂಡಾಡ್ತಾ ಇದ್ರು. ಕೊಂದಾಗ್ತಿರ್ಲಿ. ಹೌದು, ಕೊಂದು ಹಾಕ್ತಾ ಇರಲಿಲ್ಲ. ಈಗಿನ ಥರ ಯಾವುದೇ ಇದು ಆಗ ಇರಲಿಲ್ಲ. ರಾಜಕೀಯ, ಸಾಂಸ್ಕೃತಿಕ ರಾಜಕೀಯ ಅನ್ನೋದು ಅವ್ರಿಗೆ ಗೋವಿಂದ ಪೈಯೂ ಮುಖ್ಯ, ಮಾಸ್ತಿಯವರು ಮುಖ್ಯ, DVG ಇನ್ನೂ ಮುಖ್ಯ ಅನ್ನೋ ಹಾಗೆ ರಾಜರತ್ನಮ್ಮ ಬದುಕಿದ್ರು. DVG ಅವ್ರನ್ನ ಸಂದರ್ಶನ ಮಾಡಿದ್ದಾರೆ ಆಕಾಶವಾಣಿಯಲ್ಲಿ, ಯೂಟ್ಯೂಬಲ್ಲಿ ಪ್ರತಿಯೊಬ್ಬರೂ ನೋಡಬೇಕು. ಎಷ್ಟು ಭಯ ಭಕ್ತಿಯಿಂದ ಏನನ್ನುವಿರಿ ನೀವು ಅನ್ನೋ ಹಾಗೆ ಏನು ಅಂದ್ಬಿಡ್ತಾರೋ ಅಂತ. ಒಬ್ಬ ದೊಡ್ಡ ಮನುಷ್ಯನೇ ಒಬ್ಬನೇ ಸಂದರ್ಶನ ಮಾಡೋದು ನಾನು ನೋಡ್ತೀನಲ್ಲ, TV-ನಲ್ಲಿ ಸಂದರ್ಶನ ಮಾಡೋರು ಕಾಲ ಮೇಲೆ ಕಾಲ ಹಾಕೊಂಡು ಕೂತಿರ್ತಾರೆ. ಹಿರಿಯರು ಮುಂದ್ಗಡೆ ಕೂತಿರ್ತಾರೆ, ಅವ್ರ ಎದುರುಗಡೆ ಹೆಣ್ಣಾಗ್ಲಿ ಗಂಡಾಗ್ಲಿ ಯಾರೇ ಆಗಲಿ, ನಾನು ಅದನ್ನು ವರ್ಣಿಸೋಕೆ ಹೋಗಲ್ಲ, ಕಾಲ ಮೇಲೆ ಕಾಲ ಹಾಕ್ಕೊಂಡು ಕೂತ್ಕೊಂಡು ಇಂಟರ್ವ್ಯೂ ಮಾಡ್ತಾರೆ. ಇದು ಯಾವ್ದಾದ್ರು ಶಾಸ್ತ್ರದಲ್ಲಿ ಬರೆದಿದೆಯೋ ಕಾನೂನಲ್ಲಿ ಬರೆದಿದೆಯೋ ಅಂತಂದ್ರೆ ಅದಲ್ಲ, ಮುಜುಗರ ಆಗತ್ತೆ. ಕರೆಕ್ಟ್. DVG ಎದುರುಗಡೆ ರಾಜರತ್ನಮ್ಮ ಕಾಲ ಮೇಲೆ ಕಾಲ ಹಾಕೊಂಡು ಕೂತ್ಕೊಂಡಿದ್ದರೆ DVG ಅವ್ರ ಕಥೆ ಏನು, ಅದನ್ನ ನೋಡ್ರೆ ನಮ್ಮ ಕಥೆ ಏನು. ಅಷ್ಟು ಭಯಭಕ್ತಿಯಿಂದ ಅವರು ಮಾಡಿದ್ದಾರೆ. ನಮಗೆ ರಾಜರತ್ನಮ್ಮ ದೊಡ್ಡವರು, ಅವ್ರಿಗಿಂತ DVG ಇನ್ನೂ ದೊಡ್ಡವರು. ಕರೆಕ್ಟ್. ಇವರು ರತ್ನನ್ನ ತಂದ್ರು, ಅವರು ತಿಮ್ಮನ್ ತಂದ್ರು, ಮಂಕು ತಿಮ್ಮನ ತಂದ್ರು. ಆ ತಿಮ್ಮ ಅನ್ನೋದೇ ಬಹುಶಃ ಬೀಚಿ ಅವರು ಇಟ್ಕೊಂಡಿದ್ದಿರಬಹುದು. ಅವು ಎಲ್ಲ ಕೃತಿಗಳಲ್ಲೂ ತಿಮ್ಮನ್ನೇ ಅವರು ಮಾಡಿದ್ದಾರೆ. ಬೀಚಿ ಅವರು ಒಂದು ಕಾವ್ಯನೂ ಬರೆದಿದ್ದಾರೆ, ಅದು ಬಹಳಷ್ಟು ಜನಕ್ಕೆ ಗೊತ್ತಿಲ್ಲ. ತಿಮ್ಮನ ಕುರಿತು ಅದು ಬಹಳಷ್ಟು ಜನಕ್ಕೆ ಗೊತ್ತಿಲ್ಲ. ಅದು ಒಂದು ಕೃತಿ ಇದೆ ಅದು. ಹಾಗಾಗಿ ಸ್ವಲ್ಪ ಈ ರಾಜರತ್ನಮ್ಗೂ ಬೀಚಿಯವ್ರಿಗೂ ಆಗ್ತಾ ಇರಲಿಲ್ಲ, ಅದು ಬೇರೆ ವಿಷಯ.
ಸಾಹಿತ್ಯಿಕವಾಗಿ ಮಾತ್ರ, ಪರ್ಸನಲ್ ಆಗಲ್ಲ. ಯಾರು ವೈಯಕ್ತಿಕವಾಗಿ ಯಾರು ಒಬ್ರನ್ನೊಬ್ಬರನ್ನ ಚೀತು ಅಂದ್ಕೊಂಡವ್ರಲ್ಲ ಅವರೆಲ್ಲರೂ. ಹೀಗೆ ಇತ್ತು ಅಂತ ನನ್ನ ಭಾವನೆ. ರಾಜರತ್ನಂ ಅವ್ರಿಗೆ ನಾನು ಪುಸ್ತಕ ಅರ್ಪಣೆ ಮಾಡಿದ್ದೀನಿ. ಅವ್ರ ಮನೆಗೆ ಹೋಗಿ ಬಂದು ಮಾಡ್ತಾಯಿದ್ದೆ. ಕೇಳೋರು ಅವರಿಗೆ ಕಾಲಿಗೆ ಗಾಜು ಹೊಕ್ಬಿಡ್ತಂತೆ, ಒಂದು ಗಾಜು. ಆಗ ಅವರು ಎಲ್ಲ ವೈದ್ಯಕೀಯ ನರ್ಸಿಂಗ್ ಹೋಮು ಅವರು ಇದಾಗ ಒಂದು ರೀತಿ ಇನ್ನೇನು ಕಾಲೇ ತೆಗೆದು ಬಿಡಬೇಕೇನೋ ಅನ್ನುವಂಥ ಸ್ಥಿತಿಯಲ್ಲಿ ಯಾರದೋ ಮೂಲಕ, ಅದು ಯಾರು ಅಂತ ಬರೆದಿರ್ಬೇಕು ಅವರು ಮೂಲಕ, ನೀವು ಪುಟ್ಟಪರ್ತಿ ಸಾಯಿಬಾಬಾ ಅವ್ರನ್ನ ಒಂದು ಸಲ ಭೇಟಿಯಾಗಿ ಅದಕ್ಕೆ ಅವರು ಪರಿಹಾರ ಏನಾದ್ರು ಒಂದು ತೋರಿಸ್ತಾರೆ ಅಂತ ಅಂದ್ರಂತೆ. ಸೊ ಆವಾಗ ಇವರು ಹೋದಾಗೂ ಅವ್ರು ಭೇಟಿ ಮಾಡಿದಾಗೂ ಆ ಗಾಜು ಹೇಗೋ ಕರಗೋಯ್ತೋ ತೆಗೆದೋಯ್ತೋ ಮಾಡ್ದೋ ಹೋಯ್ತು ಅಂತೇಳಿ ಅವಾಗಿಂದ ಅವರು ಪುಟ್ಟಪರ್ತಿ ಸಾಯಿಬಾಬನ ಭಕ್ತರಾಗ್ಬಿಟ್ರು. ಇದು ನಾವು ಗಮನಿಸಬೇಕಾದ್ದು. ಅದು ಅವ್ರಿಗೆ ಸೇರಿದ್ದು. ಹೇಗಾದರೂ ಸುಳ್ಳ ನಿಜವಾ ಅದು ನಾವು ಕೇಳೋಕ್ಕೆ ಸಾಧ್ಯತೆಯೇ ಇಲ್ಲ. ಆದರೆ ಅವ್ರ ಮೇಲೆ ಸಾಕಷ್ಟು ಪುಸ್ತಕಗಳನ್ನು ಕನ್ನಡದಲ್ಲಿ ಬರೆದಿದ್ದಾರೆ ಅವರು. ಸುಮ್ಮನೇನು ಅದು ತೋರಿಕೆಗೂ ಅಲ್ಲ. ಪುಟ್ಟಪರ್ತಿ ಹೋದರೂ ಬರವಣಿಗೆ ಬಿಟ್ಟಿಲ್ಲ. ಹಾಂ. ಹಾಗಾಗಿ ರಾಜರತ್ನಂ ಅವರು ಪಂಡಿತರೂ ಹೌದು. ಅದಕ್ಕೆ ಮೀರಿ ಒಬ್ಬ ಕವಿ ಹುರ್ಜಿ ಅವ್ರದ್ದು ಮಹಾಕವಿ ಪುರುಷ ಸರಸ್ವತಿ ಅಂತ ಬರೆದಿದ್ದಾರೆ ಕಾವ್ಯ. ಷಟ್ಪದಿಗಳಲ್ಲಿ ಎಲ್ಲ ಬೇರೆ ಬೇರೆ ಹಿಂದಿನ ಪ್ರಾಚೀನ ಸಾಹಿತ್ಯದ ಮೀಟ್ರ್ಗಳಲ್ಲಿ ಛಂದಸ್ಸಿನಲ್ಲಿ ಕಾವ್ಯ ಬರೆದಿದ್ದಾರೆ. ಅದಕ್ಕೆ ಕಾರಣ ಏನು ಅಂತಂದರೆ ಪರಿಷತ್ನಲ್ಲಿ ನಕಾರ ಜಗಳ ಆಯಿತು ಪಂಡಿತರಿಗೆ. ಆ ಥರದ್ದೆಲ್ಲ ಇಟ್ಕೊಂಡವರು ಅದ್ಭುತವಾದ ಒಂದು ಹಾಸ್ಯ ಸಾಹಿತ್ಯಕ್ಕೆ ಕೊಡುಗೆಯೂ ಆಯಿತು. ಅದನ್ನು ಮೀರಿಸಿದ ಇನ್ನೊಂದು ಇದುವರೆಗೆ ಯಾರೂ ಬರೆದಿಲ್ಲ. ಮಹಾಕವಿ ಪುರುಷ ಸರಸ್ವತಿ ಅಂತ ಆ ಪುಸ್ತಕ. ಅದು ಇವತ್ತು ರಾಜರತ್ನಂ ಅವ್ರನ್ನ ಕವಿಯಾಗಿಯೂ ಕೂಡ ಉಳಿಸಿದೆ ಅಂತ ನನ್ನ ಭಾವನೆ. ನನ್ನ ಪ್ರಕಾರ ಅವರು ಕನ್ನಡದ ಬಹಳ ಮುಖ್ಯವಾದ ಕವಿಗಳಲ್ಲಿ ಒಬ್ಬರು ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ.